ಇತ್ತು, ಭೂಮಿಕಾ ಬಸವರಾಜ್ ಅಂತ ಹೇಳಿ. ಇದನ್ನು ತಿನ್ನಬೇಕು ಅಂದರೆ ಆಮೇಲೆ ಎಜುಕೇಷನ್ ಲೋನ್ ಎಲ್ಲ ಇತ್ತು ಅಂತ ಮತ್ತೆ ನಾಳೆ ಬರಬೇಕಂತೆ. ಯಪ್ಪ ದೇವ್ರೆ, ಹೇಳ್ಬಿಡು ಈಗ ಏನು ಮಾಡೋಣ ಅಂತನಾ? ಇವನಿಗಂತೂ ಬರೀ ಸಿಟ್ಟಲ್ಲ, ಒಂದೊಂದು ಮುದ್ದು ಮಾಡಿದ್ರೆ. ಗುಡ್ಡುದು ಲೈಫ್ ಬೋರ್ ಆಗಿದೆ, ಗುಡ್ಡುನು ಹಂಗೆ ಕೂತಿದ್ದಾನೆ. ಹಲೋ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಎಲ್ಲಿ ಗೊತ್ತಾ, ಇವತ್ತು ಚೇತು ಮನೇಲಿದ್ದೀನಿ ಆ್ಯಂಡ್ ಅವಳು ರೆಡಿ ಆಗ್ತಾ ಇದ್ದಾಳೆ. ಎಲ್ಲಿಗೂ ಇಲ್ಲ, ಸುಮ್ಮನೆ ಹಾಗೆ ಫ್ರೂಟ್ಸು ಅದೆಲ್ಲ ತೊಗೊಂಡ್ಬರೋಣ ಅಂತ. ಆ್ಯಂಡ್ ಅಷ್ಟೇ ಗೈಸ್. ಇದೇನೋ ಡೇಟ್ಸ್ ಕೊಟ್ಟರು, ಒರಿಜಿನಲ್ ಅಂತ. ಐ ಡೋಂಟ್ ನೋ. 24 ಕ್ಯಾರೆಟ್ ಗೋಲ್ಡ್ ಅಂತೆ. ಸೊ ಚೆನ್ನಾಗಿದೆಯಂತೆ, ನೋಡೋಣ. ಸೊ ಇವಾಗಲೇ ಒಂದು ತಿಂದ್ಬಿಡೋಣ. ಚೇತು ಇಲ್ಲೇ ಎಲ್ಲೋ ಹೊರಗೆ ಹೋಗಿದ್ದಾಳೆ. ಆ್ಯಂಡ್ ಫ್ರೂಟ್ಸ್ ಎಲ್ಲ ತಂದಿದ್ದೀನಿ. ಸ್ಪೂನ್ ಎಲ್ಲ ಕೊಟ್ಟಿದ್ದಾರೆ ಗೈಸ್. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನಾನು ರೆಗ್ಯುಲರಾಗಿ ತರ್ತೀನಲ್ಲ ಆ ಥರ ಎಲ್ಲ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸರಿ, ಚೆನ್ನಾಗಿರೋದು ಕೊಟ್ಟರು. ನಾನು ಎಲ್ಲೋ ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡೆ. ನಮ್ಮ ಚಿಕ್ಕಮಗಳೂರಲ್ಲಿ ಎಷ್ಟು ಬಿಸಿಲಿದೆ ಗೊತ್ತಾ? ಇವಾಗ 8:30 ಅನಿಸುತ್ತೆ. ಅಷ್ಟು ಬಿಸಿಲಿದೆ ಆ್ಯಂಡ್ ಟ್ಯಾನ್ ಆಗುತ್ತೆ ಅಂತ ನಾನು ಫುಲ್ ಸ್ವೆಟರ್ ಹಾಕ್ಕೊಂಡ್ಬಂದಿದ್ದೀನಿ. ನಮ್ಮ ಚಿಕ್ಕಮಗಳೂರಲ್ಲಿ ಎಷ್ಟು ಬಿಸಿಲು ಅಂದರೆ ಬೇರೆ ಕಡೆ ಎಲ್ಲ ಇನ್ನೆಷ್ಟು ಬಿಸಿಲು ಇರ್ಬೋದಲ್ವ. ಆದಷ್ಟು ಸನ್ಸ್ಕ್ರೀನ್ ಹಚ್ಕೊಳ್ಳಿ, ಹ್ಯಾಂಡ್ಸಿಗೆ, ಲೆಗ್ಸಿಗೆ. ಸೊ ಅಪ್ಲೈ ಮಾಡ್ತಾನೆ ಇರಿ. 3 hours ಒಂದ್ಸರಿ ಹಚ್ಕೊಳ್ಳೇಬೇಕು ಅಷ್ಟೇ ಅದ್ರದ್ದು ಅಂದರೆ ಟೈಮಿಂಗ್ಸು. ನಾನು ಬರ್ಬೇಕಾದ್ರೆ ಹಚ್ಕೊಬಂದೆ. ಇನ್ನೇನು ಮನೆಗೆ ಹೋದಾದ್ಮೇಲೆ ಮತ್ತೆ ಫೇಸ್ ವಾಶ್ ಮಾಡಿ ಮತ್ತೆ ಹಚ್ಕೊಳ್ತೀನಿ. ಇವಾಗ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಅವತ್ತು ಹೇಳಿದ್ನಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆಮೇಲೆ ಎಜುಕೇಷನ್ ಲೋನ್ ಎಲ್ಲ ಇತ್ತು ಅಂತ. ಆ್ಯಂಡ್ ಅದೇ ಬಡ್ಡಿ ಎಲ್ಲ ಸೇರಿಸಿದ್ರು. ಅವತ್ತು ನನಗೆ ಗೊತ್ತಿರಲಿಲ್ಲ ಅಷ್ಟಾಗುತ್ತೆ ಅಂತ. ಸೊ ಅದಕ್ಕೆ ಒಂದು 20 days ಆಯಿತು ಅಲ್ಲ, ಒಂದು 20 days ಆಗಿರ್ಬೋದು ಇವಾಗ. ಸೊ ಒಂದು 20 days ಒಳಗೆ ಎಷ್ಟು ಬಡ್ಡಿ ಹಾಕಿದ್ದಾರೆ ಅಂತ ಹೇಳ್ತೀನಿ. ಅವತ್ತೇ ಬೇರೆ ಇತ್ತು, ಇವತ್ತೇ ಬೇರೆ ಆಗುತ್ತೇನೋ. ಫಾರ್ ದಿ ಬೆಸ್ಟ್, ಐ ಡೋಂಟ್ ನೋ. ಸೊ ಈ ಬ್ಯಾಂಕ್ ಕೆಲಸ ಎಲ್ಲ ಹೀಗೇನೆ. ನಾನು ಆವಾಗಲೇ ಬಂದಿದ್ದೆ ಆ್ಯಕ್ಚುಲಿ. ಆಧಾರ್ ಕಾರ್ಡ್ ಎಲ್ಲ ಮಿಸ್ ಆಯಿತು ಅಂತ ಹೇಳಿ ಮತ್ತೆ ವಾಪಸ್ ಹೋಗಿ ಮತ್ತೆ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಂತು ಅನಿಸುತ್ತೆ, ಹೋಗಿ ಬರ್ತೀನಿ ಗೈಸ್. ನಾನು ಹೇಳ್ದೆ ಅಲ್ವಾ, ಇವತ್ತಿಗೂ ಮುಗಿಲಿಲ್ಲ, ಮತ್ತೆ ನಾಳೆ ಬರಬೇಕಂತೆ. ಯಪ್ಪ ದೇವ್ರೆ, ಏನಾಗಿದೆ ಅಂತ ಗೊತ್ತಿಲ್ಲ ನನ್ನ ಬ್ಯಾಂಕಲ್ಲಿ. ಇವತ್ತಂತೂ ಫುಲ್ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡೆ, NOC ಎಲ್ಲ ಕೊಡ್ತಾರೆ ಅಂತ. ಬಟ್ ನಾಳೆ ಬಂದ್ರೂ NOC ಕೊಡೋದು ನೆಕ್ಸ್ಟ್ ಮಂಡೇಗೆ ಕೊಡ್ತಾರೆ. ಯಪ್ಪ ದೇವ್ರೆ, ಬ್ಯಾಂಕಿಗಂತೂ ಓಡಾಡೋಕ್ಕಾಗಲ್ಲ. ನಮ್ಮ ಮನೆ ಕಿಚನ್ ಎಲ್ಲ ಖಾಲಿ ಹೊಡಿತಾ ಇದೆ. ಏನಾದ್ರು ತಿನ್ನೋಣ ಅಂದರೆ ಏನೂ ಇಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ. ನಿಮಗೆ ಹೇಳಲೇ ಇಲ್ಲ ಅಲ್ಲ, ನಾನು ಒಂದು 3-4 days ಆಯಿತು ನಾನು ತರಿಸಿ ಕಾಫಿ ಪ್ರಿಪೇರ್ ಮಾಡೋದು. ಆ್ಯಂಡ್ ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ, ನಮ್ಮ ಅಜ್ಜಿಗೆ ತುಂಬ ಇಷ್ಟ ಕಾಫಿ. ಚಿಕ್ಕಮಂಗ್ಳೂರಲ್ಲಿ ಇರೋದಲ್ವ, ನಾವು ಯಾವಾಗಲೂ ಕಾಫಿ ಕುಡಿತಾನೆ ಇರ್ತೀವಿ. ಸೊ ಅವರಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ನಾನು ಇದನ್ನ ತರಿಸಿದ್ದೀನಿ. ನಾನು ಕೆಲವೊಂದು ಟೈಮಲ್ಲಿ ತುಂಬ ಪೀಕ್ ಟೈಮಲ್ಲಿ ತುಂಬ ತಲೆನೋವು ಇರುತ್ತೆ, ಫುಲ್ ಫ್ರಸ್ಟ್ರೇಷನಲ್ಲಿ ಇರ್ತೀನಿ. ಸೊ ಆವಾಗ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ. ಬೇಗ ಕ್ವಿಕ್ಕಾಗಿ ಆಗುತ್ತೆ, ವಿತೌಟ್ ಎನಿ ಗ್ಯಾಸ್. ಸೊ ಅದು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹೇಗಿದ್ರು ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ, ಹಾಗೂ ನಿಮಗೂ ತಿಳಿಸ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಇದು ಏನಿಲ್ಲ, ಫುಲ್ ಈಸಿ ಸ್ಟೆಪ್ಸ್ ಇದೆ. ಸೊ ಇದು ಮಷೀನು, ಎಸ್ಪ್ರೆಸ್ಸೋ ಕಾಫಿ ಮೇಕರ್ ಫ್ರಮ್ ಅಗಾರೋ. ಈ ಥರ ಓಪನ್ ಮಾಡಿ
ಇದ್ರ ಒಳಗಡೆ ನಾವು ನೀರು ಹಾಕಬೇಕು. ಸೊ ಇವಾಗ ಫಿಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಕಾಫಿ. ನಾನು ಯೂಶ್ವಲಿ ಬ್ಲ್ಯಾಕ್ ಕಾಫೀಸ್ ಎಲ್ಲ ಕುಡಿತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ ವಿತೌಟ್ ಎನಿ ಮಿಲ್ಕ್. ಕಾಫಿ ಪೌಡರ್ನ ಈ ಸ್ಪೂನಲ್ಲಿ ತೊಗೊಂಡೆ ಆ್ಯಂಡ್ ದೆನ್ ಬ್ಯಾಕ್ ಸೈಡಿಂದ ಟ್ಯಾಪ್ ಮಾಡಿ ಸೆಟ್ ಮಾಡ್ಕೋಬೇಕು ಆ್ಯಂಡ್ ಈ ಥರ ಫಿಕ್ಸ್ ಮಾಡ್ಕೋಬೇಕು. ಅಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಇಫ್ ಯು ಲವ್ ಬ್ಲ್ಯಾಕ್ ಕಾಫಿ ನೀವು ಹಾಗೆ ಕುಡಿಬೋದು ಆರ್ ಎಲ್ಸ್ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಈ ನಾಬಿಂದ ಮಿಲ್ಕ್ ಫಾರ್ಮಿಂಗ್ ಲೆವೆಲ್ನ ಅಡ್ಜಸ್ಟ್ ಮಾಡಿಕೊಂಡು ಡಿಪೆಂಡಿಂಗ್ ಆನ್ ದ ಸ್ಟೀಮ್. ಫೈನಲಿ ಕಾಫಿ ರೆಡಿಯಾಗಿದೆ. ಸೊ ರೆಡ್ ಟೇಸ್ಟ್ ಸಕ್ಕತ್ತಾಗಿದೆ. ಒಂದು ಪಾರ್ಸಲ್ ಬಂದಿತ್ತು, ಕರ್ನಾಟಕ ಬುಲ್ಡೋಸರ್ ಕಡೆಯಿಂದ ಒಂದು ಜರ್ಸಿ ಕಳಿಸಿದ್ರು, ತುಂಬಾ ಚೆನ್ನಾಗಿತ್ತು. ಈ ಥರ ಇತ್ತು ಗಿಫ್ಟ್ ಹ್ಯಾಂಪರ್. ಜರ್ಸಿ ಬೇಬಿ ಜರ್ಸಿ. ಸೊ ಈ ಥರ ಇತ್ತು ಜರ್ಸಿ ಕರ್ನಾಟಕ ಬುಲ್ಡೋಸರ್ ಅವ್ರದ್ದು. ಆ್ಯಂಡ್ ಹಿಂದ್ಗಡೆ ನನ್ನ ನೇಮ್ ಇತ್ತು, ಭೂಮಿಕಾ ಬಸವರಾಜ್ ಅಂತ ಹೇಳಿ. ನಾನು ಕ್ಯಾಚ್ ಮಾಡಲ್ಲ. ಹಾಗೆ ತಿಂಡಿ ತಿಂದ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಆಚೆ ಹೋಗೋಣ ಅಂದ್ಕೊಂಡೆ. ಇವನಿಗಂತೂ ಬರೀ ಸಿಟ್ಟಲ್ಲ, ಅವನನ್ನು ಮುದ್ದು ಮಾಡಿದ್ರೆ. ಮಧ್ಯಾಹ್ನ ಆಶಿಕ ಸಿಕ್ಕಲು ಮೀಟ್ ಮಾಡೋಕ್ಕೆ ಹೋಗಿದ್ದೆ ಆ್ಯಂಡ್ ಅಲ್ಲೇ ಲಂಚ್ ಮಾಡೋಣ ಅಂತ ಅಂದ್ಕೊಂಡೆ. ಮುಂಚೆನೇ ಹೇಳಿದ್ರೆ ಸ್ವಲ್ಪ ನೀಟಾಗಿ ನಿಂತ್ಕೋಬೋದು. ಹಾಯ್ ಗೈಸ್, ನಾನು ಯೂಶಲಿ ಹಿಂಗಿರಲ್ಲ, ಸ್ವಲ್ಪ ಸ್ಟೈಲ್ ಆಗಿರ್ತೀನಿ ಯೂಶಲಿ. ಹಾಯ್, ವೆಲ್ಕಮ್ ಟು ಭೂಮಿಕಾಸ್ ಬ್ಲಾಗ್. ಓಕೆ, ಹೆಂಗಿದೆ ನಮ್ಮೂರಿಗೆ ಬಂದಿದ್ದೀರಾ? ನಿಮ್ಮೂರು ಇಸ್ ಮೈ ಸೆಕೆಂಡ್ ಫೇವ್ರೆಟ್ ಊರು. ಚಿಕ್ಕಮಂಗ್ಳೂರು. ಎಸ್, ಫೈನ್. ಫಸ್ಟ್ ಬ್ಯಾಂಗ್ಳೂರೇ, ಬಟ್ ನಮಗೆ ಬ್ಯಾಂಗ್ಳೂರು ಇಷ್ಟ ಆಗಲ್ಲ. ಸೆಕೆಂಡ್ ಫೇವ್ರೆಟ್ ಯಾವುದೂ ಇಲ್ಲ, ಒನ್ ಆ್ಯಂಡ್ ಓನ್ಲಿ ಚಿಕ್ಕಮಂಗ್ಳೂರು. ಗೈಸ್ ನನಗೂ ಅಷ್ಟೇ ಬೆಂಗಳೂರು ಇಷ್ಟ, ಬಟ್ ಚಿಕ್ಕಮಂಗ್ಳೂರವ್ರು ನೋಡ್ತೀರಾ, ನಂಗೆ ಚಿಕ್ಕಮಂಗ್ಳೂರು ಇಷ್ಟ, ಸೆಕೆಂಡ್ ಫೇವ್ರೇಟ್, ಅದಕ್ಕೆ ಹೇಳಿದ್ದು. ಚೆನ್ನಾಗಿದೆ ಇಲ್ಲಿ ಪೀಸ್ಫುಲ್ ಆಗಿ. ಗೈಸ್ ನಾನು ಒಳ್ಳೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಇವಾಗ ಅಂತ ಸ್ಟಾರ್ಟ್ ಮಾಡಿರ್ತೀನಿ ಅಷ್ಟೇ, ಅವ್ರು ಅಷ್ಟೇ ನೋಡಿರ್ತಾರೆ, ನಾನು ಎಕ್ಸ್ಪೀರಿಯನ್ಸ್ ಹೇಳಿರೋದು, ನೋ ಎಕ್ಸ್ಪೀರಿಯನ್ಸ್ ಬ್ಲಾಗ್. ಅದಕ್ಕೆ ನಾನು ಬ್ಲಾಗ್ ಮಾಡೋದೇ ಬಿಟ್ಬಿಡ್ತೀನಿ ಗೈಸ್. ಓಕೆ, ಟಾಟಾ, ಬೈ ಬೈ. ಹಾಗೆ ಮಾತಾಡಿಕೊಂಡು ಲಂಚ್ ಎಲ್ಲ ಮಾಡಿಕೊಂಡು ನಾನು ಮನೆ ಕರ್ಕೊಂಡು ಬಂದೆ. ಹಂಗೆ ಬಂದರೆ ರೈಟ್ ನಾವು ಮೈ ಗುಡ್ಡುದು ಲೈಫ್ ಬೋರ್ ಆಗಿದೆ, ಗುಡ್ಡುನು ಹಂಗೆ ಕೂತಿದ್ದಾನೆ. ಇಲ್ಲಾಂದ್ರೆ ಗೈಸ್ so seconds video you can watch in Bhumika's vlog. Sorry ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಹಾಯ್ ಗುಡ್ಡು ನಮ್ಮ ಮನೆಗೆ ಬರ್ತೀಯ? ನಮ್ಮ ಮನೇಲಿ ಹ್ಯಾಪಿ ಬಾಯ್ಸ್ ಇದ್ದಾರೆ ಅಲ್ವೇ? ಅವನ್ನ ಮಾತಾಡ್ಸಿ, ಚಾರ್ಲಿನ್ ಮಾತಾಡ್ಸಿ. ಫೇವ್ರೆಟ್ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ, ಅವಳಿಗಂತೂ ತಿನ್ನಕ್ಕಾಗ್ತಾ ಇಲ್ಲ. ಇಷ್ಟು ದಪ್ಪ ಇದೆ ನೋಡಿ, ಇಷ್ಟು ದಪ್ಪ ಪಾನಿಪುರಿ ಯಾರು ತಿಂತಾರೆ? ದಪ್ಪ ಅಂದ್ರೆ ಅಗ್ಲ ಹಿಂಗಿದೆ, ಮಾಡಿ ತಿನ್ಬೇಕು. ನೆಕ್ಸ್ಟ್ ಟೈಮ್ ಇಂದ ನಾನು ಏನು ಕೇಳ್ಬಾರ್ದಂತ ಈ ತರ ಹಿಂಗೆ ಕರ್ಕೊಂಡ್ ಬಂದಿರೋದು. ನೋಡಿದ್ರಾ ಹಿಂಗೆ ನೋಡಿದ್ರೆ ನಿಮ್ ಭೂಮಿಕಾ ಹೆಂಗೆ ನೋಡಿದ್ರ? ಸೊ ಇದೆಲ್ಲ ಸುಳ್ಳು. ನಾನು ನೆಕ್ಸ್ಟ್ ಟೈಮ್ ಇಂದ ಏನು ಕೇಳ್ಬಾರ್ದು ಅಂತ ಈ ತರ ತಗೊಂಡ್ಬಂದಿರೋದು, ಗೊತ್ತಾಯ್ತು? ಮನೇಲೂ ನಾನು ಫ್ರೂಟ್ಸ್ ಎಲ್ಲ ಕೊಟ್ಟೆ. ಫ್ರೂಟ್ಸ್ ಅಲ್ಲೂ ಅಷ್ಟೇ, ಅದ್ಯಾವ್ದು ವಾಟರ್ ಮಿಲನ್ ಕಟ್ ಮಾಡೋದು ಅಲ್ಲ, ಕಾಯಿ ಬರುತ್ತಲ್ಲ, ದಿಂಡು ಜೊತೆ ಕಟ್ ಮಾಡಿ ಕೊಟ್ಟಿರೋದು. ಪ್ರೂಫಿಗೆ ಚೇತನೂ ಇದೆ. ಅಂದ್ರೆ ನೆಕ್ಸ್ಟ್ ಟೈಮ್ ಫ್ರೂಟ್ಸು ಕೇಳಬಾರ್ದು. ನೋಡಿ ಇದನ್ನ ತಿನ್ಬೇಕು ಅಂದ್ರೆ ಸೊ ಇದೆಲ್ಲ ಆದಮೇಲೆ ಅವಳನ್ನ ಬಿಟ್ಟು ಬರೋಕ್ಕೆ ಅಂತ ಮತ್ತೆ ಅಲ್ಲಿಗೆ ಬಂದ್ವಿ. ಬಟ್ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ರೆಸಾರ್ಟು. ಸೊ ಗೈಸ್, ಬೆಳಗ್ಗಿಂದ ಏನೇನು ಮಾಡಿದ್ದೀನಿ ಅಂತ ನೀವೇ ನೋಡಿದ್ದೀರಾ. ಹೇಳ್ಬಿಡು ಈಗ ಹೆಂಗೆ ಮಾಡೋಣ ಅಂತನಾ? ಸೊ
ಗೈಸ್ ಬೆಳಗಿಂದ ನಾನು ಏನೇನು ಮಾಡಿದ್ದೀನಿ ಅಂತ ಜೋರಾಗಿ ಮಾತಾಡ್ಬೇಕು. ಗೈಸ್ ಬೆಳಗಿಂದ ನಾನು ಏನೇನ್ ಮಾಡಿದ್ದೀನಿ ಅಂತ ನೀವೇ ಎಲ್ಲ ನೋಡಿದ್ದೀರಾ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್. ಆಯ್ತಕ್ಕ ಓಕೆ ಅಕ್ಕ ಬಾಯ್.